ನಮಸ್ಕಾರ. ಇವತ್ತು ನಾವು ಒಂದು ಒಳ್ಳೆ ಅದ್ಭುತವಾದ ಹೋಟ್ಲನ್ನ ತೋರ್ಸಕ್ಕೆ ಬಂದಿದ್ದೀವಿ. ಅದು ಯಾವ ಹೋಟ್ಲು ಅಂತ ನಿಮಗೆ ಇಲ್ಲಿ ಇವಾಗ ತೋರಿಸ್ತೀವಿ. 2026ಕ್ಕೆ ಇದು ಒಂದು ಒಳ್ಳೆ ಬೆಸ್ಟ್ ಹೋಟ್ಲು ಅಂತ ನಿಮಗೆ ಇವಾಗ ಇಂಟ್ರೊಡ್ಯೂಸ್ ಮಾಡಕ್ಕೆ ಬಂದಿದ್ದೀವಿ. ಈ ಹೋಟ್ಲ್ ಇರೋದು ಇಲ್ಲಿ ಕಾಣ್ತಾ ಇರೋದಂಥ ಪೈಪ್ಲೈನ್ ರೋಡಲ್ಲಿ ಹಿಂಗೆ ಸ್ಟ್ರೇಟಾಗಿ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಹೋಟೆಲ್ ಗುಲ್ಬರ್ಗ ಅಂತ ಕಾಣಿಸುತ್ತೆ. ಇದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಂದು ಅದ್ಭುತವಾದ ಹೋಟೆಲು. ಇಲ್ಲಿ ನಾವು ಸುಮಾರು ಸರಿ ಊಟ ಮಾಡಿದ್ದೀವಿ. ಇವಾಗ ಏನು ಹೇಳ್ತಾರೆ ಈ ಹೋಟ್ಲ್ ಬಗ್ಗೆ ಅಂತ ಇಲ್ಲೇ ಕೇಳೋಣ ಬನ್ನಿ. ಅಜ್ಜಿ, ಈ ಹೋಟ್ಲನ್ನ ರೆಡಿ ನೀವು ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು? ಈ ಹೋಟೆಲ್ ಚಾಲು ಮಾಡಿ ಒಂದು ವರ್ಷ ಮ್ಯಾಗ ಒಂದು 2 ತಿಂಗಳು 3 ತಿಂಗಳು ಆಯ್ತು. ನೀವು ಬಂದು ಮೊದಲು ಎಲ್ಲಿಯವರು? ಗುಲ್ಬರ್ಗ. ನಮ್ಮದು ಗುಲ್ಬರ್ಗ ಬಲ್ ಬೆಟ್ಟಗಲ್ ರೇವಣಸಿದ್ದೇಶ್ವರ. ಹಂಗಂದ್ರೆ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? ಬೆಂಗಳೂರಿಗೆ ಬಂದು 20 ವರ್ಷ ಆಯಿತು. ಬೆಂಗಳೂರು ಬಂದು 20 ವರ್ಷ. ಬೆಂಗಳೂರಿಂದ ಬಂದು 20 ವರ್ಷ ಆದಮೇಲೆ ನೀವು ಹೋಟ್ಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ ಇಲ್ಲ ಬೇರೆ ಏನಾದರೂ? ಇಲ್ಲ, ಬೇರೆ 2 ವರ್ಷ ಅಲ್ಲಿ ಇಲ್ಲಿ ಕೆಲಸ ಮಾಡಿದೆವು. ಅಲ್ಲಿಂದ 2 ವರ್ಷ ಆದ್ಮ್ಯಾಕ ಅಲ್ಲಿಂದ ಹೋಟೆಲ್ ಸ್ಟಾರ್ಟ್ ಮಾಡಿದೆವು. ಇಲ್ಲಿ ರುದ್ರಮಣಿ ಬಿಲ್ಡಿಂಗ್ದಾಗ ಅಲ್ಲಿ 16 ವರ್ಷ ಮಾಡಿದೆವು. ಅಲ್ಲಿ ಆದ್ಮ್ಯಾಕ ಅವರು ಜಾಸ್ತಿ ಅಮೌಂಟ್ ಕೇಳ್ತಾಯಿದ್ರು, 5 ಲಕ್ಷ 6 ಲಕ್ಷ ಕೊಡ್ರಿ ಅಡ್ವಾನ್ಸ್ ಅಂತ. ನಮ್ಮಿಂದ ಆಗಲ್ಲಂದು ಇಲ್ಲಿ ನಮ್ಮ ಮಗ ಇದು ಓಪನಿಂಗ್ ಮಾಡಿದ್ರು, ಇಲ್ಲಿ ಬಂದೆ. ಇವಾಗ ನೀವು ಹೋಟ್ಲ್ನ ಮೊದಲಿಂದನೇ ನಿಮ್ದು ಕಲ್ಚರ್ ಇತ್ತಾ ಇಲ್ಲ ಇವಾಗ ಬೆಂಗಳೂರಿಗೆ ಬಂದಿಂದ ಏನಾದರೂ ಸ್ಟಾರ್ಟ್ ಮಾಡ್ಕೊಂಡ್ರ? ಹೋಟೆಲ್ ಅಂದ್ರೆ ಅಲ್ಲಿ ಊರಲ್ಲಿ ನಾ ಬ್ಯಾಂಕಿನವ್ರಿಗೆ ಊಟ ಕೊಡುವಂತಿರು. ನನಗೆ 5 ಮಂದಿ 6 ಮಂದಿ ಇರೋರು. ಇವರೆಲ್ಲ ತರಕಾರಿ, ನಮ್ಮನೆ ಹೈನುಗಾರಿಕೆ ಎಲ್ಲ ಇತ್ತಲ್ಲ. ಹೋಟ್ಲ್ ಊಟ ನಮಗೆ ಹಾಕೋ ಪಸಂದ್ ಬರಲ್ದು ಮಾದೇವಮ್ಮವ್ರೆ. ನಾವು 6 ಮಂದಿ ಹಂಗೆ ಇದ್ದೇವೆ. ನೀವು ಹೋಟೆಲೆಲ್ಲ ರೆಡಿ ಮಾಡಿರಿ, ಡಬ್ಬದ ಹಾಕಿಡ್ರಿ, ನಾವು ಕೊಟ್ಕೊಳ್ತೇವೆ ಕೊಡ್ರಿ ಅಂದರು. ಆದ್ರೆ ಐತಂತ 6 ಮಂದಿ 7 ಮಂದಿಗೆ ಊಟ ಕೊಡ್ತಿದ್ದು. ನಾ ಮಾಡಿಡ್ತಿದ್ದು, ಅವ್ರು ಬಂದು ತೊಗೊಂಡು ಹೋಗ್ತಿರು. ಹಂಗಂದ್ರೆ ನಿಮಗೆ ಬರೋಕ್ಕಿಂತ ಮುಂಚೆ ಏನಾದರೂ ಕಷ್ಟ ಅನ್ಸುತ್ತಾ ಇಲ್ಲಿ ಬೆಂಗಳೂರು? ಶುರು ಬಂದಾಗ 2 ವರ್ಷ ಕಷ್ಟ ಆಯ್ತು. ಯಾವ ಥರ ಕಷ್ಟ? ತುಂಬ ಕಷ್ಟ ಆಯ್ತು ಈ ಕಡೆ ಬಂದಾಗ. ಯಾಕಂದರೆ ಒಮ್ಮೆಲೇ ಬಂದು ಹಳ್ಳಿಲಿಂದ ಬಂದು ಇಲ್ಲಿ ಗಾರ್ಮೆಂಟ್ಸ್ನ ಮಾಡು, ಅಲ್ಲಿ ಮಾಡಂದ್ರೆ ತುಂಬ ಕಷ್ಟ ಆಗ್ತದದು. ನಾವು ಯಾಕಂದರೆ ಅವತ್ತು ಆ ಥರ ಮಾಡಿಲ್ಲ, ನಿಂತ್ಕೊಂಡು ಗಾರ್ಮೆಂಟ್ಸ್ನ ಕೆಲಸ ಮಾಡಂದ್ರೆ ತುಂಬ ಕಷ್ಟ ಆಯ್ತು. 2 ವರ್ಷ ಅಂತ ಈ ಕಡೆ ಕಷ್ಟ ಅನುಭವಿಸ್ಲಿಲ್ಲ, ತುಂಬ ಕಷ್ಟ ಅನುಭವಿಸ್ದ. ಆಮೇಲೆ ನಾನು ಇವರಿಗೆ ನಂದು ಎಲ್ಲರೂ ಚಿಕ್ಕದೊಂದು ಅಂಗಡಿ ನೋಡ್ರಿ, ನಾನು ಅಂಗಡಿ ನಿಂತು ವ್ಯಾಪಾರ ಇದು ಯಾಕಂದ್ರೆ ಗೊತ್ತಿತ್ತು ನನಗೆ ಊರಲ್ಲಿ ಹೆಂಗೆ ಮಾಡ್ಬೇಕನ್ನೋದು. ಅದಕ್ಕೆ ಇದು ಮಾಡ್ತೀನಿ ನಂಗೆ ನೋಡ್ರಿ ಅಂದ. ಅಟ್ರದಾಗೆ ಎಲ್ಲ ನಮ್ಗೆ ಅದೃಷ್ಟ ಕೂಡಿ ಬರಬೇಕಲ್ಲ. ಆ ರುದ್ರಮಣಿ ಬಿಲ್ಡಿಂಗ್ದಾಗ ಅಂಗಡಿ ಸಿಕ್ಕಿತು. ಅಲ್ಲಿ ಸ್ಟಾರ್ಟ್ ಮಾಡಿದೆ. ಮೊದಲು ಚಿಕ್ಕದೊಂದು ಅಂಗಡಿ ಮಾಡಿದೆವು. ಚಿಕ್ಕದಾದ್ಮ್ಯಾಕೆ ಆ ಕಡೆ ಪಕ್ಕದಾಗ ಹೋದೆವು, ನೀರಿನ ಪಕ್ಕದಾಗ. ಅಲ್ಲಿ ಹೋದ್ಮ್ಯಾಕೆ ಅವರು ಅಡ್ವಾನ್ಸ್ ಜಾಸ್ತಿ ಕೇಳೋರು. ಅಡ್ವಾನ್ಸ್ ಅಂತೂ ಕೊಡ್ಲಿಕ್ಕಾಗಲ್ಲ, ಬಾಡಿಗೆ ಕಟ್ಕೊಂಡು ಹೋಗಂದ್ರೆ ಹೋಗ್ತೇವೆ ನೋಡ್ರಿ ಅಂದ್ರೆ. ಇಲ್ಲ ನನಗೆ ಅಡ್ವಾನ್ಸ್ ಅವಶ್ಯಕತೆ ಅದ ಬೇಡ ಅಂತ ನಂದು ಬಿಟ್ಟು, ಇದು ಇಲ್ಲಿ ನಮ್ಮ ಮಗ ಚಿಕ್ಕ ಮಗ ಇದು ನೋಡಿ ಇಟ್ಟಿನು, ಅಮ್ಮ ಇದು ನೋಡಿ ನೀ ಮಾಡಾಮಿ ಅಂದನು. ಆದ್ರೆ ಇತ್ತು ನನ್ನ ಮನಸ್ಸಿನಾಗ ಇತ್ತು ಯಾವ್ದಾರ ಒಂದು ದೊಡ್ಡದು ಮಾಡಾಮಿ ಅಂತ. ಇಲ್ಲಿ ಬಂದು ಇದು ಸೆಟ್ಲ್. ನಿಮಗೆ ಸ್ಟಾರ್ಟಿಂಗ್ ಬಂದಾಗೆಲ್ಲ ಕೆಲಸಗಾರರು ಅವರೆಲ್ಲ ಸಿಗ್ತಾ ಇದ್ರು? ಕೆಲಸಗಾರರು ಅಂದರೆ ನಾನು, ನಮ್ಮ ಸೊಸಿ, ನಮ್ಮ ಮನ್ಯಾಗ ಇವರು 3 ಮಂದಿ ಇದ್ದಿದ್ದೇವಲ್ಲ. ನಾವು 3 ಮಂದಿ ಕಲಿತೆ ಕೆಲಸ ಮಾಡಿದ್ದೆ. ನಮ್ಮ ಮನ್ಯಾಗ ನಮ್ಮ ಮನೆಯವ್ರು 3 ಗಂಟೆಗೆ 2 ಗಂಟೆಕಲ್ಲಿ ಎದ್ದೇಳೋರು ಎಲ್ಲ ತರಕಾರಿ ಕಟ್ ಮಾಡಿಡೋರು, ನೀರು ತುಂಬಿಡೋರು. ಆಮೇಲೆ ಅವರು ಎಲ್ಲ ವ್ಯಾಪಾರ ಮಾಡೋರು, ಅನ್ನ ಮಾಡೋರು, ಅವರು ಹೆಲ್ಪ್ ಮಾಡೋರು. ನಮ್ಮ ಮನೆಯವರು, ನಾನು ಮಾಡೋದು. ನಮ್ಮ ಸೊಸಿನೂ ಆಕಿನೂ ಚಪಾತಿ ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಎಲ್ಲ ಕಟ್ ಮಾಡಿಕೊಟ್ರೆ ಆಕಿನೂ ಇದು ಮಾಡ್ತೀವಿ. 3 ಮಂದಿ ಕಲಿತು ಮಾಡಿದ್ದೀವಿ. ಇದು ಸ್ಟಾರ್ಟಿಂಗಲ್ಲಿ ನೀವು ಯಾವುದೇ ಕೆಲಸಗಾರನ ಕರ್ಕೊಂಡಿಲ್ಲ? ನಾವು 3 ಮಂದಿ ಕಲಿತೆ ಮಾಡಿದ್ದೇವೆ. ಕೆಲಸಗಾರ ಯಾರೂ ಇಲ್ಲ. 1 ವರ್ಷ ನಾವೇ ಮಾಡಿದ್ದೇವೆ. ಅಲ್ಲಿಂದ 1 ವರ್ಷ ಆದ್ಮ್ಯಾಕ ರೊಟ್ಟಿ ಚಪಾತಿ ಮಾಡ್ಲಿಕ್ಕೆ ಹಚ್ಚಿದ್ದೇವೆ ಕೆಲಸದವ್ರಿಗೆ. ಅಂದರೆ ನಮ್ಮ ತಂಗಿ ಬರ್ತಿಳು, ಆಕಿಗೆ ಚಪಾತಿ ಮಾಡ್ಲಿಕ್ಕೆ ಹಚ್ಚಿದ. ಇಲ್ಲಿ ಬ್ಯಾಂಕಿನಾಗ ಒಬ್ಬರು ಇದ್ರು, ಅವ್ರು ರೊಟ್ಟಿ ಮಾಡ್ತಿದ್ರು. 1 ವರ್ಷ ನಾವು ಕಷ್ಟಪಟ್ಟಿದ್ದೆ. ಇವಾಗ ಎಷ್ಟು ಜನ ಕೆಲಸಗಾರ ಇಲ್ಲ? ಇವಾಗ 6 ಮಂದಿ. ಇವಾಗ 4 ಮಂದಿ ಬರ್ತಾರೆ, ಸಾಯಂಕಾಲ 2 ಬರ್ತಾರೆ. 6 ಮಂದಿ ಕೆಲಸದಾರ ನಾವು ಮನೆಯವ್ರು ಬಿಟ್ಟು. ಹೋಟೆಲ್ಲಿ ಯಾವ್ಯಾವ ಥರ ಅಡುಗೆ ಎಲ್ಲ ಮಾಡ್ತಿರೋದು? ನಾವು ಹೋಟೆಲಲ್ಲಿ ಅಂದರೆ ಎಣ್ಗೆ ಪಲ್ಯ ಮಾಡ್ತೇವೆ, ಒಂದು ಕಾಳು ಪಲ್ಯ ಮಾಡ್ತೇವೆ, ಅನ್ನ ಸಾಂಬಾರು ಮಾಡ್ತೇವೆ, ಶೇಂಗಾದ ಹೋಳಿಗೆ ಮಾಡ್ತೇವೆ, ಬ್ಯಾಳೆ ಹೋಳಿಗೆ ಮಾಡ್ತೇವೆ, ವಾರದಾಗ 2 ಸಲ ದಪಾಟಿ ಮಾಡ್ತೇವೆ, ಚಿತ್ರಾನ್ನ ಮಾಡ್ತೇವೆ, ಶೇಂಗಾ ಚಟ್ನಿ ಪುಡಿ, ಮೊಸರು, ಈರುಳ್ಳಿ, ಸೌಂತಿಕಾಯಿ, ಮೆಣಸಿಕಾಯಿ ಈಟೆಲ್ಲ ಇರ್ತದೆ. ಚಪಾತಿ ರೊಟ್ಟಿ. ಸುಮಾರು ಜನ ಬಂದು ಎಲ್ಲ ಇಲ್ಲಿ ಲೈಕ್ ಮಾಡ್ತಾರೆ ಹೇಗೆ? ಮಾಡ್ತಾರೆ. ಅಲ್ಲಿ ಮಾಡ್ತಾರಂತೆ ಜನ ಬರ್ತದೆ. ಅಲ್ಲಿ ಬಿಟ್ಟರು ಭೀ ಇಲ್ಲಿ ಹುಡ್ಕೊಂಡು ಯಾಕೆ ಬರ್ತಾರೆ? ನಾ ಮನೆ ಥರ ಕೊಡ್ತೀನಂತೆ ಬರ್ತಾರೆ. ರೊಕ್ಕ ಮಾಡೋದು ಮುಖ್ಯ ಅಲ್ಲ, ರೊಕ್ಕ ಯಾರು ಭೀ ಮಾಡ್ತದ. ಆದ್ರೆ 4 ಮಂದಿ ನಾವು ಹೊಟ್ಟೆ ತುಂಬ ಊಟ ಖುಷಿ ಪಡಿಸೋದೇ ಬೇರೆ, ರೊಕ್ಕಕ್ಕಾಗಿ ಕೆಲಸ ಮಾಡೋದೇ ಬೇರೆ. ರೊಕ್ಕಕ್ಕಾಗಿ ಕೆಲಸನ ಯಾವತ್ತೂ ಮಾಡಿಲ್ಲ. ಅವರೇ ಬರಂಗೆ ಇಟ್ಕೋಬೇಕು. ಈಗ ನಿಮ್ಗೆ ಹಳೆ ಹೋಟ್ಲಲ್ಲಿ ಇರೋ ಜನ ಅಲ್ಲಿದ್ದ ನಿಮ್ಮ ಹೋಟ್ಲ್ ಇಲ್ಲಿವರೆಗೂ ಹುಡ್ಕೊಂಡು ಬರ್ತಾರೆ. ಹೊಸ ಹೋಟೆಲ್ ಮಾಡ್ದಲ್ಲಿ ಭೀ ಹುಡ್ಕೊಂಡು ಬರ್ತಾರೆ. ಎಲ್ಲರೂ ಬರ್ತಾರೆ. ಮತ್ತು ಒಬ್ಬೊಬ್ರಿಗೆ ಗೊತ್ತಾಗಲ್ದು ಹೋದ್ರೆ ನನ್ನ ಇಲ್ಲಿ ನಿಂತು ನೋಡಿದ್ರೆ ನಾನು ನಿಮ್ಗೆ ಹೋಟೆಲ್ದಲ್ಲಿ ಹುಡ್ಕೊಂಡು ಬಂದೆ, ಅಲ್ಲಿ ಯಾರೋ ಬೇರೆದವ್ರು ಯಾರೋ ಹೊರ ಅಲ್ರಿ, ನಮ್ಗೆ ಅಲ್ಲಿ ಉಳ್ಳಕ್ಕೆ ಮನಸ್ಸು ಆಗಲಿಲ್ಲ ಅಂತೇಳಿ ಬಂದ್ಬಿಡ್ತಾರೆ.
ಮತ್ತೆ ಇವಾಗ ಎಲ್ಲ ಚೆನ್ನಾಗಿ ನಡೀತಾ ಇದೆ ಹೆಂಗೆ ಕೆಲ್ಸ? ಚೆನ್ನಾಗಿ ನಡೀತದೆ ನಮ್ಗೆ ಅಲ್ಲಿ ಆ ಜಾಗಕ್ಕೂ ಈ ಜಾಗಕ್ಕೂ ಹೇಗೆ ನಿಮ್ದೆಲ್ಲ? ಆ ಜಾಗಕ್ಕೂ ಈ ಜಾಗಕ್ಕೂ ತುಂಬಾ ವ್ಯತ್ಯಾಸ ಅದ. ಹಾ. ಇಲ್ಲಿ ಆರಾಮಾಗಿ ಕುತ್ಕೊಂಡು ಫ್ಯಾಮ್ಲಿದವ್ರು ಬರ್ತಾರ, ಆಯ್ತು ಯಾರ ಆಫೀಸರ್ ಮಂದಿ ಬರ್ತಾರ ಕುಂತು ಊಟ ಮಾಡ್ಲಕ್ಕ. ಅಲ್ಲಿ ರೋಡ್ ಸೈಡ್ ನಿಂತ್ಕೋಬೇಕಲ್ಲ, ಹಂಗಾಗಿ ಅವ್ರಿಗೆ ಒಂಥರ ಮುಷ್ಕರ ಆಗ್ತಿತ್ತು. ಹಂಗಾಗಿ ಇಲ್ಲಿ ಬಂದು ಎಲ್ಲರೂ ಹುಡುಗಿಯರು ಬರ್ತಾರ, ಹುಡುಗರು ಬರ್ತಾರ, ಫ್ಯಾಮ್ಲಿದವ್ರು ಎಲ್ಲರೂ ಬಂದು ಊಟ ಮಾಡ್ತಾರೆ. ಬೆಳಿಗ್ಗೆ ನಾಷ್ಟ ಎಲ್ಲ ಏನೇನು ಮಾಡ್ತಾರೆ? ಬೆಳಗ್ಗೆ ನಾಷ್ಟ ಪಡ್ಡು ಮಾಡ್ತಾರ, ಒಗ್ಗರಣೆ ಮಾಡ್ತಾರ, ಆಯ್ತು ಒಂದು ಭಾತ್ ಮಾಡ್ತಾರ, ಚಿಕ್ಕ ಇಡ್ಲಿ, ತಟ್ಟೆ ಇಡ್ಲಿ, ಇಟ್ಟಿರ್ತದೆ. ಈಟ್ ನಮ್ಮ ಮನೆಯವ್ರು ಮಾಡ್ತಾರೆ. ನಮ್ಮ ಕೈಲಂತೂ ಬೆಳಗ್ಗೆ ಎದ್ದೇಳಕ್ಕಾಗಲ್ಲ. ನಮ್ಮ ಮನೆಯವ್ರು ಅವರು ಎಲ್ಲ ಮಾಡ್ತಾರೆ ಅದಿಷ್ಟು. ಮತ್ತೆ ನೈಟಲ್ಲಿ ಏನು ಊಟ ಇರುತ್ತೆ? ನೈಟಲ್ಲಿ ಈಗ ರೊಟ್ಟಿ, ಚಪಾತಿ, ಅನ್ನ, ಸಾರು, ಚಿತ್ರಾನ್ನ, 2 ಥರ ಪಲ್ಯ, ಈಗ ಹೆಂಗೆ ಕೊಡ್ತೇವೆ ಹಂಗೆ. ಶೇಂಗಾದೊಳಗೆನ ಸದಾ ಇರ್ತಾವ. ನೀವು ಎಲ್ಲರೂ ಏನಾರು ಪಾರ್ಸಲ್ ಗೀರ್ಸಲ್ ಕೇಳಿದ್ರೆ ಕೊಟ್ಟು ಕಳಿಸ್ತಾರೆ? ಪಾರ್ಸಲ್ ಅವ್ರು ಬರ್ತಾರೆ. ಹಿಂಗೆ 10 ಮಂದಿ 15 ಮಂದಿ ಆರ್ಡ್ರ್ ಹೇಳ್ತಾರೆ. ಎಲ್ಲ ನಮ್ಗೆ ತರ್ಲಕ್ಕಂತೂ ಆಗಲ್ಲ. ನಾ ಎಲ್ಲ ಮಾಡಿ ಬೇಕಾದ್ರೆ ಡಬ್ಬದ ಹಾಕಿರ್ತೀನಿ, ಬಂದು ಎತ್ಕೊಂಡು ಹೋಗ್ಬೇಕು ನೋಡ್ರಪ್ಪ ಅಂತೀನಿ, ತಾನೇ ಬಂದು ಎತ್ಕೊಂಡು ಹೋಗ್ತಾರೆ. ಸುಮಾರು ಪಾರ್ಸಲ್ ಕಳಿಸ್ತಾರೆ? ಕಳಿಸ್ತೇವೆ. ಡೈಲಿ ಏನಿಲ್ಲ, ಯಾರ ಬಂದ್ರು ಅಂದ್ರೆ ಕಳಿಸ್ತೇವೆ. 20 ಮಂದಿದು, 15 ಮಂದಿದು, ಹಿಂಗೆ 30 ಮಂದಿದು, 25 ಮಂದಿದು ಊಟದ ಹೇಳ್ತಾರೆ. ನಾ ಎಲ್ಲ ಹಾಕಿಡ್ತೀನಿ, ತೊಗೊಂಡು ಹೋಗ್ತಾರೆ. ಈಗ ನೈಟ್ ಎಲ್ಲಿವರೆಗೂ ನಿಮ್ದು ಹೋಟ್ಲ್ ಇರುತ್ತೆ? ಎಲ್ಲಿವರೆಗೆ ಅಂದ್ರೆ 10 ಗಂಟೆ ತನಕ ಇರ್ತೇವೆ. 10-10:30 ತನಕ ಇರ್ತಾರೆ. ನಾವು 10 ಗಂಟೆಗೆ ಆ ರೊಟ್ಟಿ ಚಪಾತಿ ಮಾಡೋರು ಹೋಗ್ತಾರೆ. 10:30 ತನಕ ಇರ್ತೇವೆ. 10:30 ತನಕ ಬರ್ತಾರೆ. ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್? ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟು ತಿಂಡಿ. ಆಯಿತು, ಅಲ್ಲಿಂದ ಮಧ್ಯಾಹ್ನ ಊಟ 12 ಗಂಟೆಗೆಲ್ಲ ಸ್ಟಾರ್ಟು. ಹಂಸಲೇಖ ಬಂದಿರು ತಿಂಡಿ ಮಾಡ್ಲಿಕ್ಕೆ 2-3 ಸಲ ಬಂದಾರ ಹಂಸಲೇಖರು. ಅವ್ರು ನನಗೆ ಗೊತ್ತಿದ್ದಿಲ್ಲ, ನಾನು ಒಡೆಯೋದಿದ್ದಿಲ್ಲ, ನಂಗೆ ಗೊತ್ತಿದ್ದಿಲ್ಲ. ಪಕ್ಕದವ್ರು ಹೇಳಿದ್ರು, ಇವ್ರು ಯಾರು ಅಂತ ತಿಳ್ಕೊಂಡು ಆಂಟಿ ಹಂಸಲೇಖಾರ ಅಂತ. ಅವ್ರು ಹೋದ್ಮ್ಯಾಕ ನನ್ನ ಮಗನು ನಾನು ನಿಂದ್ರಿಸ್ಕೊಂಡು ಫೋಟೋ ತೆಕ್ಕೋಬೇಕಿಲ್ಲ ಯಾವ ಅಂದರು. ಅಯ್ಯೋ ನನಗೇನು ಗೊತ್ತಾಗಲ್ಲಪ್ಪ ಅಂತೇಳಿ ಅವ್ರು ತಿಂಡಿ ಮಾಡ್ಕೊಂಡು ಅವ್ರು 2-3 ಸಲ ಹೋದರು. ಡಾಕ್ಟ್ರು ಬರ್ತಾರೆ, ಆಯಿತು ನೀಕಿ ಎಲ್ಲ ಲಾಯರ್ಗಳು ಬರ್ತಾರೆ ಊಟಕ್ಕೆ, ಪಾರ್ಸಲ್ ತೊಗೊಂಡು ಹೋಗ್ತಾರೆ. ಎಲ್ಲ ಯಶವಂತಪುರ್ಲಿಂದ ಬರ್ತಾರೆ, ಈ ಕಡೆ ಇದ್ರಲಿಂದ ಬರ್ತೀನಿ ಅಂತ ಹೇಳ್ತಾರಪ್ಪ, ಲೆಗ್ಗೇರಿಲಿಂದ ಬಂದು ಒಯ್ತಾರ, ಎಲ್ಲರೂ ಬರ್ತಾರೆ. ನಿಮ್ದು ಹೋಟ್ಲ್ ಇದು ಪರ್ಫೆಕ್ಟ್ ಲೊಕೇಶನ್ ಏನು ಎಲ್ಲಿದೆ? ಇದು ನನಗೆ ಗೊತ್ತಾಗಲ್ಲಪ್ಪ, ಇದು ಅಡ್ರೆಸ್ ನನಗೆ. ಇದು ಯಾವ್ದು ಲೊಕೇಶನ್? ನಾಗ್ಪುರ. ನಾಗ್ಪುರ? ನಾಗ್ಪುರ, ಮಹಾಲಕ್ಷ್ಮೀಪುರಂ ನಾಗ್ಪುರ. ಗೊತ್ತಿಲ್ಲ. ಮಹಾಲಕ್ಷ್ಮೀಪುರಂ ನಾಗ್ಪುರ ಮೇನ್ ಅದು. ಫಸ್ಟ್ ಬ್ಲಾಕ್ ಸಿಗ್ನಲ್ನಿಂದ ಮುಂದೆ ಬರ್ಸ್ಬೇಕು. ಪೋಸ್ಟ್ ಆಫೀಸ್, ಆಮೇಲೆ ಇದು ಪೊಲೀಸ್ ದೇವಸ್ಥಾನ ಎಲ್ಲ ಪೊಲೀಸ್ ಅದಕ್ಕೇನತ್ತಾರೆ ಇಲ್ಲಿ ನಂಬರ್ ಎಲ್ಲ ಪೊಲೀಸ್ ಠಾಣ ಅಂತಾರೆ. ಅಲ್ಲಿಂದ ಸೀದಾ ಬಂದರೆ ಫಸ್ಟ್ ಬ್ಲಾಕ್ಲಿಂದ ಸೀದಾ ಬಂದರೆ ಅಲ್ಲಿ ಬರಾಳಿಗೆ ಬಲಕ್ ಆಗ್ತದೆ ಪೋಸ್ಟ್ ಆಫೀಸ್, ಎಡಕ್ಕೆ ಪೊಲೀಸ್ ಠಾಣ ಆಗ್ತದ. ಅಲ್ಲಿಂದ ಮುಂದೆ ಬಂದರೆ ರಾಘವೇಂದ್ರ ಮೆಡಿಕಲ್ ಐತೆ. ರಾಘವೇಂದ್ರ ಮೆಡಿಕಲ್ ಕಾರ್ನರ್ ಅದ, ಅಲ್ಲಿಂದ ಜರ ಮುಂದೆ ಬಂದರು ರ್ಯಾಗಿ ಮಿಷನ್ ಪಕ್ಕ ಈ ಹೋಟ್ಲು ಗುಲ್ಬರ್ಗ ಹೋಟೆಲ್. ರಟ್ಗಾಲ್ ರೇವಣ ಸಿದ್ದೇಶ್ವರ್ ನಮ್ಮದು ಪ್ರಾಪರ್ ಇದ್ದಿದ್ದು. ಆ ಸಿದ್ಧಂದೇ ಇದು ದಯ. ಅವರು ಒಳಗೆ ಯಾವುದೇ ಥರ ಎಲ್ಲ ಅಡುಗೆ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿರ್ತಾರೆ ಅಂತ ನಾವು ತೋರಿಸ್ತೀವಿ. ತಾತ, ನೀವು ಎಷ್ಟು ವರ್ಷ ಆಯ್ತು ನೀವು ಅಡುಗೆ ಮಾಡ್ತಾ ಇದ್ದೀವಿ? ನಾವು ಅಡುಗೆ ಮಾಡ್ಲತ್ತ 6 ವರ್ಷ ಆಯ್ತು ನೋಡಿ ಸರ್. 6 ವರ್ಷ? 6 ವರ್ಷದಿಂದ ನೀವು ಇದೇ ಕೆಲಸನ ಮಾಡ್ತಾ ಇರೋದು? ಏನ್ರಿ 6 ವರ್ಷದಿಂದ ಆ ಕಡೆ ನಾವು ಒಕ್ಕಲ್ತನ ಮಾಡೀರಿ. ನೀವು ಯಾವ ಊರು? ನಮ್ಮದು ಜಿಲ್ಲಾ ಗುಲ್ಬರ್ಗ, ತಾಲೂಕು ಚಿತ್ತಾಪುರ. ದಿಗ್ಗಾಂವ್ ಅಂತ ಬರ್ತದೆ ಸರ್, ದಿಗ್ಗಾಂವ್. ಹಾಂ, ನೀವು ದಿಗ್ಗಾಂವ್ದ ಇದೆಲ್ಲ ಮೊದಲೇ ಕಲ್ತಿದ್ದ? ಹಾಂ, ಕಲ್ತೀವಿ ಸರ್. ನೀವು ಏನು ಬೆಂಗಳೂರಿಗೆ ಬಂದ ಇದನ್ನೆಲ್ಲ? ಇಲ್ಲ ಸರ್, ನಮ್ಮ ಹೋಟೆಲ್ ಇತ್ತ. ಹೋಟೆಲ್ ಇತ್ತು? ಹಾಂ, 6 ವರ್ಷ ತನ 10 ವರ್ಷ ಹೋಟೆಲ್ ನಡೆಸೀವಿ. ಅಲ್ಲಿ ತುಂಬ ಕಷ್ಟ ಆದ್ಮೇಲೆ ಬೆಂಗಳೂರು ಬಂದಿ ಸರ್. ಸ್ಟಾರ್ಟಿಂಗೆಲ್ಲ ತುಂಬ ಕಷ್ಟ ಇತ್ತು? ಕಷ್ಟ ಇದೆ ಸರ್, ಕಷ್ಟದ ಜನ್ಸಿನಿ. ಏನು ಕಷ್ಟ ಇತ್ತು? ಏನು ಹಿಂಗೆ ಸಾಲ ಆಯಿತು, ಮಕ್ಕಳ ಲಗ್ನ ಮಾಡಿ ಅದು ಮಾಡಿ ಅದಕ್ಕೆ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಮಿಸೆಸ್ ನಾವು ಬಂದೀವಿ, ನಮ್ಮ ಮಕ್ಕಳಾರ ಅವ್ರು ಕಾವೇರಿ ನಗರದಾಗಿರ್ತಾರೆ. ಹೇಗೆ ಅನಿಸ್ತಾ ಇದೆ ಈಗ? ಚೆನ್ನಾಗಿ ಅನಿಸ್ತದೆ. ಚೆನ್ನಾಗಿ ಎಲ್ಲ ವ್ಯಾಪಾರ ಎಲ್ಲ ಹೇಗೆ ನಡೀತದೆ? ಚಲೋ ನಡೀತೀವಿ. ಚೆನ್ನಾಗಿ ನಡೀತದೆ. ಬೋಂಡ ಹಾಕ್ತೀವಿ, ಈರುಳ್ಳಿ ಬಜ್ಜಿ ಹಾಕ್ತೀವಿ, ಇದು ದಾಲ್ ವಡ ಹಾಕ್ತೀನಿ, ಚಿತ್ರಾನ್ನ ಎಲ್ಲ ಮಾಡ್ತೀವಿ ನೋಡಿ. ಎಲ್ಲ ನಾವೇ ಅಡುಗೆ ಮಾಡೋದು. ಇಲ್ಲಿ ಗುಲ್ಬರ್ಗ ಹೋಟೆಲಲ್ಲಿ ಎಷ್ಟು ವರ್ಷದಿಂದ ರೊಟ್ಟಿ ಮಾಡ್ತಾ ಇರೋದು? ನಾವು 8 ವರ್ಷ ಆಯ್ತು. 8 ವರ್ಷ ಆಯ್ತು ಇಲ್ಲೇ ಮಾಡ್ಲತ್ತು. 8 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದೀರಾ? ಇಲ್ಲೇ ಮಾಡ್ತೇವೆ. ಹೇಗೆ ಅನಿಸ್ತಾ ಇದ್ರಿ ನಿಮ್ಗೆ? ಹೇಗೆ ಅನಿಸ್ತಾ? ಮಾಡಬೇಕಲ್ರಿ, ಮತ್ತು ಊರು ಬಿಟ್ಟು ಬಂದೀವಿ, ಮಾಡಬೇಕಲ್ರಿ, ಕೆಲಸ ಮಾಡ್ಲಿಕ್ಕೆ ಬಂದೀವಿ, ಮಾಡ್ತೇವೆ. ಇಲ್ಲೆಲ್ಲ ಸುಮಾರು ನಿಮಗೆಲ್ಲ ಕಸ್ಟಮರ್ ಹೇಳಿ ಟೈಮ್ಗೆಲ್ಲ ರೊಟ್ಟಿ ಸಿಗುತ್ತಾ? ಹೇಗೆ? ರೊಟ್ಟಿ ಚಪಾತಿ ಎಲ್ಲ ಸಿಗುತ್ತೆ. ಅವ್ರು ನಾವು ಒಂದೇ ಊರವರೇ ಇದ್ದೀವಿ. ರೊಟ್ಟಿ ನೀವು ಈ ಥರ ಬಡದೆ ಮಾಡ್ತೀರಾ? ಈಗ ಉದ್ದೋದು ಬಡದೆ ಮಾಡ್ತೇವೆ. ಬಡದೆ ಮಾಡ್ತೀರಾ? ಬಡದೆ ಮಾಡ್ತೇವೆ. ಈಗ ಚಪಾತಿ ಗಿಪಾತಿ ಎಲ್ಲ ಯಾರು ಮಾಡ್ತಾರೆ? ಚಪಾತಿ ನಾವು ಮಾಡ್ತೇವೆ ರೀ, ರೊಟ್ಟಿ ಅವ್ರು ಮಾಡ್ತೇವೆ. ಹೌದು. ಟೋಟಲ್ ನೀವು ಎಷ್ಟು ಜನ ಇಲ್ಲ ರೊಟ್ಟಿ ಕೆಲಸ ಮಾಡೋದು? ಇದ್ದೀರಿ, ಊರಿಗೆ ಹೋಗ್ಯಾರ 2 ರೊಟ್ಟಿ 2 ಚಪಾತಿ ಮಾಡಿ.
ನೀವೆಲ್ಲ ಇಲ್ಲೇ ಉಳ್ಕೊಳೋದೆಲ್ಲಿ ಎಲ್ಲ ಕುರುಬ್ನಾಳೆ ನಿಮಗೆಲ್ಲ ಇಲ್ಲೆಲ್ಲ ಕಂಫರ್ಟ್ ಆಗಿದೆ. ಕಂಫರ್ಟ್ ಆಗೈತೆ. ಎಷ್ಟು ಗಂಟೆಗೆ ಬಂದು ನೀವು ರೊಟ್ಟಿ ಕೆಲಸ ಸ್ಟಾರ್ಟ್ ಮಾಡ್ತೀರಾ? 11 ಗಂಟೆಗೆ ಬರ್ತೇವೆ, 3 ಗಂಟೆಗೆ ಹೋಗ್ತೀವಿ. ಹಾಂ, 3 ಗಂಟೆವರೆಗೂ ರೊಟ್ಟಿ ಕಂಟಿನ್ಯೂಸ್ ಆಗಿ ಬೆಳಿತಾನೆ ಇರ್ತೀವಿ. 4 ಅವರ್ ಮಾಡ್ತೀವಿ. 4 ಅವರ್ ಮಾಡ್ತೀವಿ. ಒಟ್ಟು ನಿಮಗೆ ರೊಟ್ಟಿ ಕಂಟಿನ್ಯೂಸ್ ಆಗಿ ಅಲ್ಲಿವರೆಗೂ ಇದ್ದೇ ಇರುತ್ತೆ 3 ಗಂಟೆವರೆಗೂ. ಇರ್ಲಿ ಬಿಡ್ಲಿ ಮಾಡ್ತೇವ್ರಿ 3 ಗಂಟೆ ತನಕ. ಹಾಂ, ರೊಟ್ಟಿ ಇರಲಕ್ಕ ಖಾಲಿ ಆಗಲಕ್ಕ 3 ಗಂಟೆ ತನಕ ಮಾಡಿ 3ಕ್ಕೆ ಹೋಗ್ತೇವೆ. ದಿನಕ್ಕೆ ಅಂದಾಜು ಎಷ್ಟು ರೊಟ್ಟಿ ಮಾಡ್ತೀರಿ ನೀವು? ಇಷ್ಟು ಎಣ್ಸಲ್ಲ ನೋಡಿ. ಟೈಮಿಂಗ್ ಸರಿ 3ಕ್ಕೆ 11ಕ್ಕೆ ಬರ್ತೇವೆ, 3ಕ್ಕೆ ಹೋಗ್ತೇವೆ. ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೆ ಎಷ್ಟು ವರ್ಷ ಆಯಿತು? 22 ವರ್ಷ ಆಯ್ತು ರೀ ಸರ್. 22 ವರ್ಷದಿಂದ ಇದೇ ಮಾಡ್ತಿದ್ದೆ. ಕಂಟಿನ್ಯೂ ಹೋಟೆಲ್. ಹಾಂ, ನೀವು ಬೆಂಗಳೂರಿಗೆ ಎಷ್ಟು ವರ್ಷ ಆಯಿತು ಬಂದು? 23 ವರ್ಷ ಆಯ್ತು ಬಂದು ಕೂಡಲೇ ಹೋಟೆಲ ಸ್ಟಾರ್ಟ್ ಮಾಡಿದೆ ರೀ. 1 ವರ್ಷ ಅಲ್ಲಿ ಮೈಸೂರು ಸ್ಯಾಂಡಲ್ ಸೊಪ್ನ್ಯಾಗ ವರ್ಕ್ ಮಾಡಿದೆ. ಅಲ್ಲಿ ಇದಾಗಲಿಲ್ಲ, ಸೆಟ್ ಆಗಲಿಲ್ಲ. ಈ ಕಡೆ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದೆ. ನೀವು ಬೆಂಗಳೂರಿಗೆ ಬಂದು ಹೋಟ್ಲ್ ಸ್ಟಾರ್ಟ್ ಮಾಡ್ಬೇಕಂತ ಬಂದ್ರಾ ಇಲ್ಲ ಬೇರೆ ಕೆಲಸಕ್ಕಂತ ಬಂದಿಲ್ಲ? ಇಲ್ಲೇ ನಮ್ಮ ಹುಡುಗರು ಇಲ್ಲೆಲ್ಲ ಕೆಲಸಕ್ಕೆ ಹೋಗ್ತಿರೋ ಇಂಜಿನಿಯರು, IT ಡಿಪ್ಲೊಮಾ ಈ ಥರ ಅವ್ರಿಗೆ ಊಟದೆಲ್ಲ ತೊಂದರೆ ಆಯಿತು. ಅದಕ್ಕೆ ಹೋಟೆಲ್ ಚಾಲು ಮಾಡೋದು ಅಷ್ಟೇ. ಊಟದ ತೊಂದರೆಯಿಂದ, ಮಕ್ಕಳು ಊಟದ ತೊಂದರೆಯಿಂದ ಹೋಟೆಲ್ ಮಾಡಿದೆ ಅಷ್ಟೇ. ನಮ್ಮ ಮನೆ ಸಲ ಒಂದು ಹೋಟೆಲ್ ಮಾಡಿ ಹಂಗೆ ಜನರಿಗೆ ಕೊಡೋದಾಗ್ತಂದು ಮಾಡಿದೆ ಅಷ್ಟೇ. ಇವಾಗ ನೀವು ಇದನ್ನ ಮನೇನ ಹೋಟೆಲ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹಾಂ, ಮನೆ ಹೋಟೆಲ್ ಒಂದೇ ಕಡೆಪ್ಪ. ಹಾಂ, ಹೋಟೆಲ್ ಹೊರಗಡೆ, ಒಳಗಡೆ ಮನೆ. ತರಕಾರಿ ಗಿರ್ಕಾರಿಯಿಂದ ಎಲ್ಲಿ ಹಾಕಿಸ್ತೀರಿ? ಯಶವಂತಪುರ ಮಾರ್ಕೆಟಿಂದ ತರ್ತೇವೆ. ಯಶವಂತಪುರ ಮಾರ್ಕೆಟ್ ತರಕಾರಿ ಮಾರ್ಕೆಟಿಂದ ತರ್ತೇವೆ. ಎಷ್ಟು ದಿನಕ್ಕೊಮ್ಮೆ ತಲುಪಿಸ್ತೀವಿ? ವಾರಕ್ಕೊಮ್ಮೆ ತರ್ತೀರಿ. ವಾರಕ್ಕೊಮ್ಮೆ? ಹಾಂ, ವಾರಕ್ಕೊಮ್ಮೆ ತರಕಾರಿ ತರ್ತೀರಿ. ಇವು ಅಕ್ಕಿ ಅದು ಅವೆಲ್ಲ 15 ದಿನಕ್ಕೊಮ್ಮೆ ತರ್ತೀರಿ. ಒಮ್ಮೆ ಐಟಮ್ ತರಿಸ್ತೀರಿ. ಎಲ್ಲ ಏನೇ ಬೇಕಾದ್ರೂ ಒಂದು 15 ದಿನದ್ದು, ಒಂದು ವಾರದ್ದು ಒಮ್ಮೆ ತರಿಸ್ಬಿಡ್ತೀರಿ. ಒಂದು ವಾರಕ್ಕೆ ನಿಮ್ದು ಎಲ್ಲ ಐಟಮ್ಸ್ಗೆಲ್ಲ ಎಷ್ಟೆಲ್ಲ ಖರ್ಚಾಗುತ್ತೆ? ಒಟ್ಟೆ ಎಲ್ಲ ಕಲ್ತೊಂದು 60-70 ಸಾವಿರ ರೂಪಾಯಿ ಬೇಕು ರೀ ಒಂದು ವಾರಕ್ಕೆ. ಎಲ್ಲ ಕೂಡಿ ಟೋಟಲ್. ಹಾಂ, ಗ್ಯಾಸ್ ಬಂತು, ಲೇಬರ್ ಬಂತು, ತರಕಾರಿ ಬಂತು, ಎಲ್ಲ ಬಂತು. ತಿಂಗಳಿಗೆ ಒಂದು ವಾರಕ್ಕೆ 50 ಸಾವಿರ ಬೇಕು ರೀ. ಒಂದು ತಿಂಗಳಿಗೆ 2 ಲಕ್ಷ ಬೇಕು ರೀ ಐಟಮ್. ಇವಾಗ ಸುಮಾರು ಜನ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ನೀವು ಬೇಜಾನ್ ಬರ್ತಾರ. ನೀವು ಈ ಜಾಗದಲ್ಲಿ ಗುಲ್ಬರ್ಗ ಹೋಟೆಲ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? ಈ ಜಾಗದಲ್ಲಿ 2 ವರ್ಷ ಆಯಿತು. ಇದ್ರ ಪಕ್ಕನೇ ಒಂದು 18 ವರ್ಷ ಮಾಡಿದೆವು. ಇದ್ರ ಪಕ್ಕ ಬಿಲ್ಡಿಂಗಲ್ಲಿ. ಅದ್ರ ಪಕ್ಕ ಮತ್ತೊಂದು ಅಲ್ಲಿ ಒಂದು 2 ವರ್ಷ, ಒಟ್ಟೆ 22 ವರ್ಷ ಮಾಡಿದ್ರು. ಇಲ್ಲಿ ಬಂದು 2 ವರ್ಷ ಸ್ಟಾರ್ಟ್ ಮಾಡಿ. ನೀವು ಇಲ್ಲಿ ಬೆಂಗಳೂರಿಗೆ ಬಂದಾಗ ಏನೆಲ್ಲ ಕಷ್ಟ ನಿಮಗೆ ಇದ್ದು ಸ್ಟಾರ್ಟಿಂಗಲ್ಲಿ? ಏನು ಕಷ್ಟ ಏನಿಲ್ಲ. ಅದೇ ನಾವೆಲ್ಲ ಕೆಲಸ ಮಾಡೋರು ಇದ್ದೇವೆ, ಯಾವಾಗಲೂ ಮಾಡ್ತಾ ಇರ್ತೇವೆ. ಏನು ತೊಂದರೆ ಇಲ್ಲ. ಮಾಡೋರಿಗೆ ಏನು ಕಷ್ಟ ಇಲ್ಲ, ಮಾಡ್ಲಾದ್ರಿಗೆ ಅಷ್ಟೇ ಕಷ್ಟ ಕಾಣುತ್ತದ. ನಾವು ಯಾವಾಗಲೂ ಈಗೀಗ ಕೆಲಸ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಯಾವುದೂ ತೊಂದರೆ ಆಗಿಲ್ಲ. ಇವಾಗೆಲ್ಲ ಕೆಲಸಗಾರರು ಎಲ್ಲ ಕರೆಕ್ಟ್ ಟೈಮ್ ಬರ್ತಾರೆ, ಹೇಗೆ ಸಿಗ್ತಾರೆ? ಕರೆಕ್ಟ್ ಟೈಮ್ ಮೇಂಟೈನ್ ಮಾಡ್ತಾರೆ. ಎಲ್ಲ ಮನೆ ಥರ ಇದ್ದಂಗೆ ಅವರು. ಹೊರಗಿನವ್ರು ಅಲ್ಲ ಅವರು, ಎಲ್ಲ ಮನೆ ಥರನೇ ಕೆಲಸ ಮಾಡಿ ಹೋಗ್ತಾರೆ. ನಾವು ಒಂದು 7 ಜನ ಇದ್ದೆವು. ಮಕ್ಕಳು, ಮೊಮ್ಮಕ್ಕಳು, ಮಗ ಒಬ್ಬ ಇಂಜಿನಿಯರ್ ಅದನ್ನ, ಒಬ್ಬ ಕಾರ್ ಓಡಿಸ್ತಾನೆ. ಸ್ವಸ್ಥರು, ಮಕ್ಕಳು, ಮೊಮ್ಮಕ್ಕಳೆಲ್ಲ ಓದ್ತಾರೆ. ಕೆಲವ್ರು ಕೆಲ್ಸಕ್ಕೆ ಹೋಗ್ತಾರೆ, ಕೆಲವರು ಇಲ್ಲೇ ಮಾಡ್ತಾರೆ. ನಮ್ಮ ಮಿಸ್ಸಸ್ ಗಿರಾಕಿ ಮಾಡ್ತಾರೆ, ನಾನು ಮೇಂಟೆನೆನ್ಸ್ ಮಾಡ್ತೀನಿ. ಈಗ ಮಕ್ಕಳು ನಿಮಗೆ ಸೊಸೆಯರು ಅವರೆಲ್ಲರೂ ಖಾಲಿ ಟೈಮಲ್ಲಿ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ? ಹೆಲ್ಪ್ ಮಾಡ್ತಾರೆ. ಇವರೆಲ್ಲ ಮೊಮ್ಮಗನಲ್ರಿ, ಇವರೆಲ್ಲ ಶಾಲಿ ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಹೆಲ್ಪ್ ಮಾಡ್ತಾರೆ. ಸಾಯಂಕಾಲ ಒಬ್ಬರು ಮಾಡ್ತಾರೆ, ಬೆಳಿಗ್ಗೆ ಒಬ್ಬರು ಮಾಡ್ತಾರೆ. ಹಿಂಗೆ ಯಾವಾಗ ಫ್ರೀ ಇದ್ದಾಗ ನಮ್ಮ ಕೈದಾಗ ಹೆಲ್ಪ್ ಮಾಡ್ತಾರೆ. ಕೆಲಸ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ. ಇದು ಒಬ್ಬೊಬ್ಬರು ಕೆಲಸ ಅಲ್ಲ. ಮತ್ತು 8-9-10 ಜನ ಇದ್ದೇವೆ ನಾವು ಟೋಟಲ್. ಮನೆಯವರೇ 10 ಜನ. ಹೊರಗಿನವರು 3 ರೊಟ್ಟಿ ಮಾಡೋರು, 3 ಚಪಾತಿ ಮಾಡೋರು 6 ಜನ. 2 ಭಟ್ರು, ಗಂಡ ಹೆಂಡತಿ ಅಲ್ರಿ, ಅವರಿಬ್ಬರು ಭಟ್ರು. ಒಟ್ಟೆ 10-12 ಜನ ಇದ್ದೇವೆ. ಒಂದೇ ಟೈಮಲ್ಲಿ ನಿಮಗೆ ಕೆಲಸ ಸಿಗಲಿಲ್ಲ ಅಂದ್ರೆ ಮನೆಯವರೇ ಮೇಂಟೈನ್ ಮಾಡ್ತೇವೆ. ಯಾವುದು ನಿಲ್ಲಿಸಲ್ಲ ನಾವು. ಈ ರೊಟ್ಟಿ ಮಾಡೋರು 3 ಜನ ಬರಲಿಲ್ಲ ಅಂತ ತಿಳ್ಕೊರಿ, ನಮ್ಮ ಮಿಸ್ಸಸ್ಸೇ ಮಾಡ್ತಾರೆ. ಬೆಳಗ್ಗೆ 8 ಗಂಟೆಗೆ ಎದ್ದರೆ ಅಂದ್ರೆ ಕಂಟಿನ್ಯೂ ಒಂದು 150 ಚಪಾತಿ ಮಾಡ್ತಾರೆ, 150 ರೊಟ್ಟಿ ಮಾಡಿಬಿಡ್ತಾರೆ. 150 ಚಪಾತಿ, 150 ಮಾಡ್ತಾರೆ. ಅಂದರೆ ಯಾವಾಗಲೂ ಆಗಲ್ಲ, ಯಾವಾಗೋ ಒಂದ್ಸಲ, ಯಾವಾಗೋ ಒಂದು ದಿವಸ ಕಂಟಿನ್ಯೂ ಮಾಡ್ಲಿಕ್ಕಾಗಲ್ಲ. ಯಾರು ಬರಲಿಲ್ಲ ಅಂತ ತಿಳ್ಕೊರಿ, 150 ಚಪಾತಿ ಹೊಡಿತಾರೆ, 150 ರೊಟ್ಟಿ ಹೊಡಿತಾರೆ. ನಾವೆಲ್ಲ ಮೇಂಟೈನ್ ತರಕಾರಿ ಅದೆಲ್ಲ ಕಟ್ ಮಾಡೋದು, ಪಲ್ಯ ಮಾಡೋದು ಎಲ್ಲ ಮಾಡ್ತೇವೆ ನಾವು. ಸ್ವಂತ ಎಲ್ಲ ನಾವೇ ಮಾಡ್ತೇವೆ, ಯಾರಿಗೆ ಲೇಬರಿಗೆ ಹಚ್ಚಲ್ಲ. ಅವ್ರು ಇರಲಾದಾಗ ಅಷ್ಟೇ ನಾವು ಮಾಡ್ತೇವೆ. ಅವರು ಒಂದೊಂದು ಸಲ ಬರೋಲ್ಲ, ಒಂದು ಸಲ ಎಲ್ಲ ಊರಿಗೆ ಹೋಗ್ತಾರೆ. ಹಿಂಗೆಲ್ಲ ನಾವೇ ಮಾಡ್ಕೊಂಡು ಹೋಗ್ತೇವೆ. ಸ್ವಂತ ಮಾಡಿದ್ರೆ ಬಿಸ್ನೆಸ್ ಇದು. ನಾವು ಬೇರೆಯವ್ರಿಗೆ ಹೆಚ್ಚು ಮಾಡಿಸ್ಬೇಕಂದ್ರೆ ಬಂದ್ ಮಾಡ್ಬೇಕಾಗ್ತದೆ ಹೋಟೆಲ್. ಎಲ್ಲ ನಾವು ಸ್ವತಃನೇ ಮಾಡ್ತೇವೆ. ಅವ್ರು ಲೇಬರ್ಗಂದರೆ ಜರ ಓವರ್ಲೋಡ್ ಕೆಲಸ ಇದ್ದ ಸಲುವಾಗಿ ಲೇಬರ್ಗೆ ಹೋಗ್ತೇವೆ ಅಷ್ಟೇ. ಚೆನ್ನಾಗಿ ನೋಡಲ್ಲ, ಏನು ಪರವಾಗಿಲ್ಲ. ಯಾವುದು ಊಟ ಹೇಗಿದೆ ಸರ್, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಸರ್, ನಮಗೆಲ್ಲ ಅವರು ಓನರ್ ಬಂದುಬಿಟ್ಟು 25 ವರ್ಷದಿಂದ ನಮಗೆ ಕಾಂಟ್ಯಾಕ್ಟ್ ಇದೆ. ಎಲ್ಲದಕ್ಕಿಂತ ಅವರು ಸ್ಪಂದಿಸ್ತಾರೆ. ರುಚಿ ಚೆನ್ನಾಗಿದೆ. ಕ್ಲೀನ್ಸ್ ಮೇನ್ ಬೆಂಗಳೂರಲ್ಲಿ ಏನಿದೆ, ಕ್ಲೀನ್ ಮೇನ್ ಕೇಳ್ತಾರೆ, ಟೇಸ್ಟ್ ಕೇಳ್ತಾರೆ. ಅವರು ಸ್ಪಂದಿಸೋದು ಓನರು, ಮಾಲೀಕರು. ಗಿರಾಕಿ ಬಂದನ್ನ ಮನೆ ತಿಂದ ಕಾಣ್ತಾರಲ್ಲ, ಅದು ಮೇನು. ಊಟನೂ ಚೆನ್ನಾಗಿದೆ, ಎಲ್ಲದು ಕ್ಲೀನಿಂಗ್, ತುಂಬ ಚೆನ್ನಾಗಿ ಊಟ ಕೊಡ್ತಾರೆ. ಹೌದು, ಗಂಡ ಹೆಂಡತಿ ಅವರಿಬ್ಬರು ಕಸ್ಟಮರ್ನ ಕ್ಲೀನಾಗಿ ಅಟ್ರಾಕ್ಷನ್ ಕೊಡ್ತಾರೆ, ಅದು ಮೇನ್ ಜನಗಳಿಗೆ. ಧನ್ಯವಾದ. ಓಕೆ. ನಾವು ಮಾಮೂಲಿ ಈ ಕಡೆ ಬಂದರೆ ಇಲ್ಲೇ ಊಟ ಮಾಡೋದು.
ಆಮೇಲೆ ರೊಟ್ಟಿ ರೈಸು ಎಲ್ಲ ಚೆನ್ನಾಗಿದೆ ರೊಟ್ಟಿ ಎಲ್ಲ ಊಟ ಮಾಡಿದ್ರಾ? ಹಾಂ, ರೊಟ್ಟಿ ಚೆನ್ನಾಗಿದೆ. ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿತ್ತು, ರುಚಿಯಾಗಿದೆ, ಕ್ಲೀನಾಗಿದೆ, ಶುಚಿಯಾಗೈತೆ. ರುಚಿ ಎರಡೂ ಇದೆ. ಓಕೆ, ಥ್ಯಾಂಕ್ ಯು. ಭಾಳ ದಿನದಿಂದ ಬರ್ತಿದ್ದೀವಿ ಇಲ್ಲಿ. ನಾವು ಮುಂಚೆ ಅಲ್ಲಿತ್ತು ಡೌನಲ್ಲಿ, ನಾವು ಇವರು ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಹಾಗಾಗಿ ನಾವು ಉಳ್ಕೊಂಡು ಇಲ್ಲಿಗೆ ಬರ್ತೀವಿ. ಅಂದರೆ ಭಾಳ ಚೆನ್ನಾಗಿ ಕೊಡ್ತಾರೆ, ಮನೆ ಊಟ ಥರನೇ ಇರುತ್ತೆ. ಹಾಗಾಗಿ ಇಲ್ಲಿಗೆ ಬರ್ತೀವಿ ನಾವು ಊಟ ಮಾಡೋಕ್ಕೆ. ನಾವು ದಾವಣಗೆರೆಯವರು, ನಮಗೆ ರೊಟ್ಟೆ ಬೇಕೇ ಬೇಕು. ಹಂಗಾಗಿ ಇಲ್ಲೆಲ್ಲಿ ಸುತ್ತಮುತ್ತ ಯಾರು ಸರೌಂಡಿಂಗಲ್ಲಿ ಯಾರು ಚೆನ್ನಾಗಿ ಮಾಡಲ್ಲ. ಇವರು ತುಂಬ ವರ್ಷ ಆಯ್ತು ನಾವು ಇಲ್ಲಿ ಊಟ ಮಾಡ್ತಾಯಿವಿ. ಹೋಟ್ಲಲ್ಲಿ ಶಿಫ್ಟ್ ಮಾಡಿದ್ದಾರೆ ಈಗ. ಈ ಹೋಟೆಲ್ ಮೊದಲೇ ಆ ಕಡೆ ಇತ್ತು, ರೋಡ್ ಸೈಡ್ ನಿಲ್ಕೊಂಡು ಊಟ ಮಾಡಬೇಕಾಗಿತ್ತು. ಈಗೆಲ್ಲ ಇಲ್ಲಿ ಪಾರ್ಕಿಂಗ್ ಎಲ್ಲ ಊಟ ಮಾಡೋಕ್ಕೆ ಚೆನ್ನಾಗಿದೆ ಸರ್. ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಊಟದಲ್ಲಿ ಏನೇನು ಕೊಡ್ತಾರೆ ಸರ್? ಊಟ ರೊಟ್ಟೆ 2 ಥರ ಪಲ್ಯ ಇರುತ್ತೆ, ಬೋಂಡ, ಆಮೇಲೆ ಸೈಡ್ಸಿಗೆ ಏನೋ ತಪ್ಪಲ ಎಲ್ಲ ಕೊಡ್ತಾರೆ, ಅನ್ನ ಸಾಂಬಾರು ಎಲ್ಲ ಚೆನ್ನಾಗಿರುತ್ತೆ ಸರ್. ಉತ್ತರ ಕರ್ನಾಟಕ ಶೈಲಿ ಥರನೇ ಇರುತ್ತೆ ಸರ್ ಊಟ. ಯಾವ ಥರ ಫೀಲ್ ಬರುತ್ತೆ ಮನೆಯಲ್ಲಿ ಊಟ ಮಾಡಿ? ಮನೇಲಿ ಊಟ ಮಾಡಿ ಥರನೇ ಇರುತ್ತೆ ಸರ್. ಮತ್ತೆ ಏನು ಇದನ್ನೇ ಎಲ್ಲ ಮನೇಲಿ ಊಟ ಮಾಡಿ ಥರನೇ ಇರುತ್ತೆ. ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. ಎಲ್ಲ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಎಲ್ಲ ಭಾಳ ಚೆನ್ನಾಗಿ ಇದು ಮಾಡ್ತಾರೆ ಸರ್. ಅವ್ರ ಅಜ್ಜಿಯವರೆಲ್ಲ ನಿಮ್ಗೆ ತುಂಬ ಜನ ಪರಿಚಯ? ತುಂಬ ಚೆನ್ನಾಗಿ ಪರಿಚಯ ಆಗಿದ್ದಾರೆ ಸರ್. ಅವರೆಲ್ಲ ನಾವು ಕಸ್ಟಮರ್ ಸರ್, ಕಾಯಂ ಕಸ್ಟಮರ್. ಅವರಿಗೆಲ್ಲ ತುಂಬ ಚೆನ್ನಾಗಿ ಎಲ್ಲ ಟ್ರೀಟ್ ಮಾಡ್ತಾರೆ. ಎಲ್ಲರೂ ಎಲ್ಲ ಚೆನ್ನಾಗಿದೆ ಸರ್. ನಿಮಗೆ ಹೋಳಿಗೆ ಎಲ್ಲ ಹೇಗೆ ಮಾಡ್ತಾರೆ ಅವರು? ಹೋಳಿಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಶೇಂಗಾ ಹೋಳಿಗೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿ ಮಾಡ್ತಾರೆ. ನಾನು ಭಾಳ ಹತ್ರ ಎಲ್ಲ ಊಟ ಮಾಡೀನಿ, ಬಟ್ ಇಲ್ಲಿ ಕೂಡ ಹಿಂಗೆ ಯಾರು ಕೊಡಲ್ಲ ಸರ್ ಊಟ. ಮನೆ ಊಟ ಥರನೇ ಇರುತ್ತೆ. ನಾಷ್ಟ ಎಲ್ಲ ಹೇಗೆ? ನಾಷ್ಟ ಎಲ್ಲ ಚೆನ್ನಾಗಿ ಕೊಡ್ತಾರೆ ಸರ್. ನಾಷ್ಟ ಅಂದರೆ ನಾವು ರೇರಾಗಿ ನಾನು ನಾಷ್ಟಕ್ಕೆ ಬರಲ್ಲ, ಬಟ್ ಊಟಕ್ಕೆ ನಾನು ಡೈಲಿ ಇಲ್ಲೇ ಬರೋದು. ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ನೋಡಿ, ಇವಾಗ ನಾವು ಒಂದು 2 ರೊಟ್ಟಿ ತೊಗೊಂಡ್ಬಿಟ್ಟಿದ್ದೀವಿ. ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಂದು ಒಳ್ಳೆಗೆ ಅಲಸಂದಿ ಕಾಳು ಪಲ್ಯ ಮಾಡಿದ್ದಾರೆ, ಇಲ್ಲಿ ಮುಳುಗಾ ಪಲ್ಯ ಮಾಡಿದ್ದಾರೆ, ಮತ್ತು ಚಟ್ನಿ ಇದೆ, ಮೊಸರಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಮಗೆ ನೋಡಿ ಈರುಳ್ಳಿ ಎಲ್ಲ ಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿದೆ. ನಾವು ಸುಮಾರು ಸರಿ ಇಲ್ಲೇ ಬಂದು ಊಟ ಮಾಡ್ತೀವಿ. ಸಂಡೇ ಗಿಂಡೆ ಆಯಿತು ಅಂದರೆ ಇಲ್ಲೇ ಬಂದೇ ನಾವು ಗುಲ್ಬರ್ಗ ಹೋಟ್ಲಲ್ಲೇ ಬಂದು ಊಟ ಮಾಡೋದು. ಮುಖ್ಯವಾಗಿ ಗುಲ್ಬರ್ಗ ಹೋಟ್ಲ್ ಎಲ್ಲಿ ಬರುತ್ತೆ ಅಂದರೆ ಆದಿತ್ಯ ಹೋಟ್ಲಿಂದ ಮೇನು ಪೈಪ್ಲೈನ್ ರೋಡಿಂದ ನೀವು ಸ್ಟ್ರೈಟಾಗಿ ಬಂದರೆ ನಿಮ್ಮ ರೈಟ್ ಸೈಡಿಗೆ ಹೋಟೆಲ್ ಗುಲ್ಬರ್ಗ ಅಂತ ಇದೆ. ಅದೇ ಮೇನ್ ಪಾಯಿಂಟು ಇವ್ರದ್ದು. ಮೊದಲು ಅಲ್ಲೇ ಪಕ್ಕದಲ್ಲಿ ಎಲ್ಲೇ ಬೇರೆ ಕಡೆ ಇತ್ತಂತೆ, ಇವಾಗ ಇಲ್ಲಿ ಮಾಡಿದ್ದಾರೆ. ಅಲ್ಲಿ ಬಿಟ್ಟು ಬಂದು ಬಟ್ ಮನೇಲಿ ಹೇಗೆ ಊಟ ಮಾಡ್ತೀವಲ್ಲ ಅದೇ ಟೇಸ್ಟ್ ಸಿಗುತ್ತೆ ಅಲ್ಲಿ ಅಡುಗೆನೆಲ್ಲ. ನಮಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಖಾಲಿ ಇದ್ವಿ ಅಂದರೆ ಇದೇ ಹೋಟ್ಲಲ್ಲಿ ಬಂದು ಊಟ ಮಾಡೋಗೋದು. ಸುಮಾರು ಜನ ನಮ್ಮ ಫ್ರೆಂಡ್ಸ್ ಏನಾದರೂ ಬಂದರೆ ಕರ್ಕೊಂಡು ಇಲ್ಲಿಗೆ ಊಟ ಮಾಡೋಕ್ಕೆ ಬರ್ತೀವಿ. ಅಷ್ಟು ಚೆನ್ನಾಗಿ ಊಟ ಇದೆ. ಇವಾಗ ಈ ಪಲ್ಯ ತುಂಬ ಚೆನ್ನಾಗಿ ಬೇಯಿಸ್ತಾರೆ. ಇಲ್ಲಿ ಭದ್ರಪ್ಪ ಅನ್ನೋರು ಒಬ್ಬರು ಭಟ್ರಿದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಬಂದಂಥ ಕಸ್ಟಮರ್ನ ಆಗಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅವರು ತುಂಬ ಚೆನ್ನಾಗಿ ಕೂಡ ಅಡುಗೆನೂ ಮಾಡ್ತಾರೆ. ಅವರು ಒಳ್ಳೆ ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿದೆ. ಓಕೆ, ಎಲ್ಲರೂ ಬರ್ಬೋದು ಇಲ್ಲಿ ಹೋಟ್ಲಲ್ಲಿ. ಹೋಟೆಲ್ ಗುಲ್ಬರ್ಗ ಅಂತ. ಎಲ್ಲರೂ ಬಂದು ನೋಡಿ, ಒಂದು ಟೇಸ್ಟ್ ಮಾಡಿ ಹೇಗೆ ಟೇಸ್ಟ್ ಐತೆ ಅಂತ ನೀವೆಲ್ಲರಿಗೂ ಹೇಳಿ. ಹಾಗೆ ನಮಗೆ ಬಂದು ಆದಮೇಲೆ ಕಮೆಂಟ್ ಬಾಕ್ಸಲ್ಲಿ ನೀವು ಬಂದು ಕೂಡ ಕಮೆಂಟ್ ಮಾಡ್ಬೋದು ಹೇಗಿದೆ ನೋಡಿ ಹೋಟ್ಲ್ ಅಂತ. ಸಿದ್ದು ಶಿವ ಯೂಟ್ಯೂಬ್ ಚಾನಲ್ ನೀನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.